ಇವತ್ತು ಪ್ರಧಾನಮಂತ್ರಿಗಳ ಕೆಂಪುಕೋಟೆಯ ಭಾಷಣವನ್ನು ಹೊರತುಪಡಿಸಿದರೆ ಬಹುಶಃ ಅತಿ ಹೆಚ್ಚು ಚರ್ಚೆಯಾದದ್ದು AICC ಕಚೇರಿಯಲ್ಲಿ ನಡೆದ ಧ್ವಜಾರೋಹಣ. ಕೇಂದ್ರ ಸರ್ಕಾರ ಮಸೂದೆ ಪಾಸ್ ಮಾಡಿ ಕಾನೂನು ಮಾಡಿದೆ. ವಂದೇ ಮಾತರಂಗೆ 150 ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಪೂರ್ತಿಯಾಗಿ ವಂದೇ ಮಾತರಂ 1937ರಲ್ಲಿ ಕತ್ತರಿಸಿದ ವಂದೇ ಮಾತರಂ ಅಲ್ಲ, ಪೂರ್ತಿಯಾಗಿ ವಂದೇ ಮಾತರಂ ಹಾಡಬೇಕು, ಕಡ್ಡಾಯವಾಗಿ ಹಾಡಬೇಕು. ಜನಗಣಮನಕ್ಕೆ ಯಾವ ರೀತಿಯ ಗೌರವ ಸಿಗುತ್ತೋ ಅದೇ ಗೌರವ ವಂದೇ ಮಾತರಂಗೆ ಸಿಗಬೇಕು ಅಂತ. ಅದಾದ ನಂತರ ಮೊದಲ ರಾಷ್ಟ್ರೀಯ ಹಬ್ಬ, ಆ ಕಾನೂನು ಆದ ನಂತರದ ಮೊದಲ ರಾಷ್ಟ್ರೀಯ ಹಬ್ಬ ಬರ್ತಾ ಇದೆ. ಇಟ್ ಈಸ್ ಎ ಪ್ರೋಟೋಕಾಲ್, ಶಿಷ್ಟಾಚಾರ ಈಗದು. AICC ಕಚೇರಿಯ ಧ್ವಜಾರೋಹಣದ ವೇಳೆ ಕತ್ತರಿಸಲಾಗಿದ್ದ ಹಾಡು ಸಾಲುಗಳನ್ನೂ ಹಾಡಿದಾಗ ಸೋನಿಯಾ ಗಾಂಧಿ ಅವರಿಗೆ ಸಿಟ್ಟು ಬಂತ. ಇದ್ನ್ಯಾಕೆ ಹಾಡ್ತಿದ್ದೀರಿ, ನಿಲ್ಲಿಸ್ಬಿಡಿ ಅಂತ ಕೇಳಿದ್ರ. ಸೋನಿಯಾ ಗಾಂಧಿ ಅವರು ಏನು ಮಾತಾಡಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಏನು ಮಾತುಕತೆ ಆಯಿತು ಅದರದ್ದು ಆಡಿಯೋ ಇಲ್ಲ. ಬಟ್ ಬ್ಯಾಕ್ಗ್ರೌಂಡ್ನಲ್ಲಿ ವಂದೇ ಮಾತರಂನ ಎಲ್ಲ ಚರಣಗಳು ಬರ್ತಾ ಇರ್ತವೆ. ಇದನ್ನು ಇಟ್ಕೊಂಡು ಅಂದರೆ ಈ ವಿಡಿಯೋದ ಮೂಲಕ ಏನಾಯಿತು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಅನೇಕರು ಮಾಡ್ತಾ ಇದ್ದಾರೆ. ನಿಮಗೂ ಏನಾದರೂ ಅರ್ಥ ಆದರೆ ನೋಡಿ ಒಂದ್ಸಲ, ಪೂರ್ತಿ ವಿಡಿಯೋ ಹೋಗಲಿ. ಗೊತ್ತಾಗತ್ತೆ ಅಂದರೆ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ರು ಸೋನಿಯಾ ಗಾಂಧಿ ಅವರು ಅನ್ನೋದು ಗೊತ್ತಾಗತ್ತೆ. BJP ರಾಷ್ಟ್ರೀಯ ವಕ್ತಾರ ಅಮಿತ್ ಮಾಳವಿಯ ಒಂದು ಟ್ವೀಟ್ ಮಾಡಿದ್ರು. ಕಾಂಗ್ರೆಸ್ ಕಚೇರಿಯಲ್ಲಿ ಮೊದಲ ಬಾರಿಗೆ ಸಂಪೂರ್ಣ ವಂದೇ ಮಾತರಂ ಹಾಡಿದ್ರು. ವಂದೇ ಮಾತರಂ ಆರಂಭಿಕ ಸಾಲು ಹಾಡಿದ ನಂತರ ಸೋನಿಯಾ ಅಸಮಾಧಾನ ವ್ಯಕ್ತಪಡಿಸಿದ್ರು. ಗೀತೆಯನ್ನು ಪೂರ್ತಿಯಾಗಿ ಹಾಡುವ ಬದಲು ನಿಲ್ಲಿಸುವಂತೆ ಸೂಚಿಸಿದ್ರು. ರಾಹುಲ್ ಕೂಡ ನಿಲ್ಲಿಸುವಂತೆ ಸನ್ನೆ ಮಾಡಿದ್ರು. ಮುಂದುವರಿಸಲಾಯಿತು. ಹೊಸ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಈಗ ರಾಷ್ಟ್ರಗೀತೆಗೆ ಗೌರವ ನೀಡಬೇಕು. ಉದ್ದೇಶಪೂರ್ವಕ ಅವಮಾನ ಮಾಡಿದರೆ ಅದರ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಅಮಿತ್ ಮಾಳವಿಯ BJP ರಾಷ್ಟ್ರೀಯ ವಕ್ತಾರರು. ಜೈರಾಮ್ ರಮೇಶ್ ಅವರು ಸ್ಪಷ್ಟನೆ ಕೊಡ್ತಾರೆ. ಇಲ್ಲ ಅವಮಾನ ಮಾಡಿದ್ದಲ್ಲ, ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ನಿಂತ್ಕೊಂಡು ತುಂಬ ಹೊತ್ತಾಗಿತ್ತು, ಅವ್ರಿಗೊಂದು ಚೇರ್ ಕೊಡಿ ಅಂತ ಹೇಳ್ತಿದ್ರು ಅಂತ. ಗಾಯನದ ಮಧ್ಯದಲ್ಲಿ ಚೇರ್ ಕೊಡಿ ಅಂತ ಹೇಳ್ತಿದ್ರ ಸೋನಿಯಾ ಗಾಂಧಿ ಅವರು. ವಂದೇ ಮಾತರಂ ಅರ್ಧ ಹಾಡಿದಾಗ ಜಯರಾಮ್ ರಮೇಶ್ ಅವರ ಸ್ಪಷ್ಟನೆ ಕೇಳಿಸ್ಕೊಡಿ. आज यहाँ इंदिरा भवन में पूरा वंदे मातरम गाया गया, इसमें कोई वाद विवाद का सवाल नहीं उठता। कोई रोकने का कोई प्रयास नहीं था, कोई रोकने का प्रयास नहीं था, क्योंकि लंबे समय से कांग्रेस अध्यक्ष खड़े हुए थे. सोनिया जी कह रही थी उनके लिए कुर्सी लाके रख दो. ಇನ್ನು ಪವನ್ ಖೇರಾ ಅವರನ್ನ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು. ಆ್ಯಕ್ಚುಲಿ ಇವತ್ತು AICC ಕಚೇರಿಯಲ್ಲಿ ಲೋಕಸಭೆ ವಿಪಕ್ಷ ನಾಯಕರು, ರಾಜ್ಯಸಭೆ ವಿಪಕ್ಷ ನಾಯಕರು ಧ್ವಜಾರೋಹಣದಲ್ಲಿ ಪಾಲ್ಗೊಂಡ್ರು. ಕೆಂಪುಕೋಟೆಯ ಧ್ವಜಾರೋಹಣಕ್ಕೆ ಬರಲಿಲ್ಲ ಅವರು. ಯಾಕೆ ಹೋಗಲಿಲ್ಲ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತ ಕೇಳಿದ್ದಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದಿರದೇ ಇರೋರು ಕೇಳ್ತಾ ಇದ್ದಾರೆ, ಧ್ವಜಾರೋಹಣಕ್ಕೆ ಯಾಕೆ ಬರಲಿಲ್ಲ ಅಂತ ಪವನ್ ಖೇರಾ ಅವರು ಮಾತು. ಅದರ ಜೊತೆಗೆ ವಂದೇ ಮಾತರಂಗೆ ಅವಮಾನದ ವಿಷಯ, ಯಾವ ಅಡಚಣೆಯೂ ಇಲ್ಲ. ಅಕ್ಟೋಬರ್ 1937ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಇದ್ದರು, ದೊಡ್ಡ ದೊಡ್ಡ ನಾಯಕರಿದ್ದರು, ಇಷ್ಟೇ ವಂದೇ ಮಾತರಂ ಹಾಡುವ ನಿರ್ಧಾರ ಆಗಿತ್ತು. ಇದೇ ರಾಷ್ಟ್ರಗೀತೆ ಅಂದರು. ಕೇಳಿಸ್ಕೊಳ್ಳಿ. ಅದಕ್ಕೆ ಅನುರಾಗ್ ಠಾಕೂರ್ ಅವರು ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ ಒಮ್ಮೆ. राहुल गांधी और खड़गे जी नहीं गए, इसकी क्या वजह है? अपमान किया गया स्वतंत्रता दिवस का। हर चीज में उन्हें अपमान लगता है. जो स्वतंत्रता में नहीं आए, स्वतंत्रता के आंदोलन में नहीं आए, उन्हें स्वतंत्रता दिवस में कौन नहीं गया उसको हमें अपमानित महसूस कर रहे हैं. कमाल है भाई. सर, इसके अलावा जब वंदे मातरम गाया जा रहा था उस समय में कुछ व्यवधान हुआ, उसको लेकर सवाल खड़े. कोई व्यवधान नहीं हुआ. अक्टूबर 1937 में कलकत्ता के कांग्रेस अधिवेशन में तमाम बड़े नेता, उसमें गांधी जी थे, उसमें हमारे जयराम रमेश जी आपको और बताएंगे,
बड़े नेता सबने ये तय किया था कि ये वंदे मातरम कांग्रेस के फंक्शंस में गाया जाएगा, ये राष्ट्रीय गीत है। आज कांग्रेस नेतृत्व ने एक बार फिर दिखा दिया कि उसे संपूर्ण वंदे मातरम से कितनी बेचैनी है। यह सिर्फ प्रोटोकॉल का सवाल नहीं, यह देश के सम्मान का सवाल है। कांग्रेस ने अपनी ओछी और तुष्टीकरण की राजनीति के चक्कर में आज राष्ट्रीय गीत का अपमान किया है। पूरे देश से कांग्रेस को माफी मांगनी चाहिए। ಪವನ್ ಖೇರ್ ಅವರು ಹೇಳಿದ್ದು ಕರೆಕ್ಟು. 1937ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ತುಂಡರಿಸಿದ ವಂದೇ ಮಾತರಮ್ಮನ್ನು ಹಾಡಿ ಇಷ್ಟೇ ಇನ್ನು ಮುಂದೆ ಹಾಡೋದು ಅಂತಂದಿದ್ರು. ಯಾಕೆ? ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಿದ್ದ ವಂದೇ ಮಾತರಂನ ಕತ್ತರಿಸುವ ಅನಿವಾರ್ಯತೆ ಏನು ಬಂದಿತ್ತು? ಯಾಕೆಂದರೆ ಕತ್ತರಿಸಿದ ಭಾಗದಿಂದ ಮುಂದೆ ಹೋದರೆ ಕೋಟಿ ಕೋಟಿ ಕಂಠ ಕಲಕಲ ನಿನಾದಿನಿ ಅಂತ ಶುರುವಾಗುತ್ತದೆ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಅಂತ. ಅದು ಭಾರತವನ್ನು ದುರ್ಗೆಯನ್ನಾಗಿ ಚಿತ್ರಿಸಿ ಆರಾಧಿಸುವ ನುಡಿ. ಅದಕ್ಕೆ ಮೊಹಮ್ಮದ್ ಅಲಿ ಜಿನ್ನಾ ಅಬ್ಜೆಕ್ಟ್ ಮಾಡ್ತಾರೆ. ಮೊಹಮ್ಮದ್ ಅಲಿ ಜಿನ್ನಾ ಹಿಂದೂ ದೇವತೆಯಂತೆ ಭಾರತವನ್ನು ಚಿತ್ರಿಸಿದ್ರೆ ನಾವ್ಯಾಕೆ ಹಾಡಬೇಕು ಮುಸ್ಲಿಮರು ಅಂತಾರೆ. ಮುಸ್ಲಿಮರ ಭಾವನೆಗಳಿಗೆ ಧಕ್ಕೆಯಾಗಬಾರದು ಅಂತ 1937ರಲ್ಲಿ ವಂದೇ ಮಾತರಂನ ಕತ್ತರಿಸಿದ್ರು. 10 ವರ್ಷಗಳ ನಂತರ ದೇಶನೇ ಕತ್ತರಿಸಬೇಕಾಗಿ ಬಂತು. ಹಾರ್ಡ್ ರಿಯಾಲಿಟಿ ಇದು. 1937ರಲ್ಲಿ ವಂದೇ ಮಾತರಂಗೆ ಕತ್ತರಿ, 1947ರಲ್ಲಿ ದೇಶಕ್ಕೆ ಕತ್ತರಿ. ಒಂದು ಬೇಸಿಕ್ ಕ್ವಶನ್ ಬರುತ್ತ್ರಿ. ವಂದೇ ಮಾತರಂನ ಮೊದಲ 2 ನುಡಿಗಳನ್ನು ಹಾಡೋದಕ್ಕೋಕೆ, ಆ ನಂತರದ ಹಾಡುಗಳು ದುರ್ಗೆಯಾಗಿ ಭಾರತವನ್ನು ಚಿತ್ರಿಸ್ತವೆ, ಅದು ಧಾರ್ಮಿಕ ಭಾವನೆಗೆ ಧಕ್ಕೆ ಅನ್ನೋದಾದರೆ, ಮೊದಲ 2 ನುಡಿಗಳನ್ನಾದರೂ ಹಾಡಲಾಯಿತಾ ಆ ನಂತರ? ಜಿನ್ನಾ ವಂದೇ ಮಾತರಂ ಕತ್ತರಿಸಿ 10 ವರ್ಷಗಳ ನಂತರ ದೇಶವನ್ನೇ ಕತ್ತರಿಸಿ ತಗೊಂಡು ಹೋದ ಮೇಲೆ ಜಿನ್ನಾ ಸಂತಾನಗಳಲ್ಲಿ ಉಳಿದಿದ್ವಲ್ಲ, ಆಯ್ತಪ್ಪ ನಮಗೋಸ್ಕರ ವಂದೇ ಮಾತರಂ ಕತ್ತರಿಸಿದ್ದಾರೆ, ಇನ್ನು ಮುಂದೆ ಅದನ್ನು ನಾವು ಹಾಡ್ತೀವಿ ಅಂದ್ರೆ ನೋ. ವಂದೇ ಮಾತರಂನ ಮೊದಲ ಭಾಗಕ್ಕೂ ಅಬ್ಜೆಕ್ಷನ್ ಬಂತು. ವಂದೇ ಮಾತರಂ ಅನ್ನೋದೇ ತಪ್ಪು ಅಂತ. ಮಾತರಂ, ವಂದೇ ಮಾತರಂ ಅದೇ ಧಾರ್ಮಿಕ ಭಾವನೆಗೆ ಧಕ್ಕೆ ಅಂತ. ವಂದೇ ಮಾತರಂನ ಅರ್ಧ ನುಡಿಗಳನ್ನು 1937ರಲ್ಲಿ ಕೈಬಿಡಲಾಗಿತ್ತು. ಇನ್ನರ್ಧನ ಇಲ್ಲಿದ್ದಂಥ ಜಿನ್ನಾ ಸಂತಾನಗಳ ಕೈಬಿಟ್ಟು. ಈಗ ಕಾನೂನು ಮಾಡಿರುವ ಕಾರಣಕ್ಕಾಗಿ ಪೂರ್ತಿಯಾಗಿ ಹಾಡಬೇಕಾಗಿರುವ ಅನಿವಾರ್ಯತೆ ಬಂದಿದೆ. ಸಮಸ್ಯೆ ಅನಿಸುತ್ತದೆ ಕೆಲವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.